ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ನನ್ನ ಕ್ಷಮಿಸ್ಬಿಡಿ ನಂದನವ್ರೆ, ನನ್ನಿಂದಾಗಿ ನೀವು ಇಡೀ ರಾತ್ರಿ ರಸ್ತೆ ಮೇಲೆ ಕಳೆಯೋ ಹಂಗಾಯ್ತು. ಏನೇ ಆಗ್ಲೇ ನೋಡಿದ್ರೆ ದೊಡ್ಡ ಡ್ರಾಮಾ ಆಡ್ಕೊಂಡು ಮನೆ ಬಿಟ್ಟು ಆಚೆ ಹೋಗ್ತೀನಿ ಅಂತ ಹೋದೆ, ಈಗ ನೋಡಿದ್ರೆ ವಾಪಸ್ ಬಂದಿದ್ಯಾ? ನನಗ್ ಗೊತ್ತಿತ್ತು ಕಣೆ ನೀನ್ ವಾಪಸ್ ಬಂದೇ ಬರ್ತೀಯ ಅಂತ. ನೀನೊಂಥರ ಜಿಗಣೆ ತರ, ಎಷ್ಟು ಕಿತ್ ಎಸೆದ್ರು ವಾಪಸ್ ಅಂಟ್ಕೋತಾನೆ ಇರ್ತೀಯ. ಅದ್ ಸರಿ, ನೀನೇನೋ ಬಂದೆ, ನಿಮ್ಮಕ್ಕ ಎಲ್ಲಿ? ಈ ಟೈಮ್ ಎಷ್ಟು ಅಂತ ಗೊತ್ತಾ? ಇದೇನಾ ನಿಮ್ ಮನೇಲಿ ಹೇಳ್ಕೊಟ್ಟಿರೋ ಸಂಸ್ಕಾರ? ಯಾರಿಗೂ ಹೇಳ್ದೆ ಕೇಳ್ದೆ ಹೊರಗೋಗೋದು? ಅಮ್ಮಾಜಿ ತುಂಬಾ ಒಳ್ಳೆ ಮನೆತನದ ಹೆಣ್ಣು ಅಂತ ಸೊಸೆ ಮಾಡ್ಕೊಂಡ್ರು. ಈಗ ನೋಡಿದ್ರೆ ನಿಮ್ ಬಣ್ಣ ಏನು ಅಂತ ಗೊತ್ತಾಗ್ತಾ ಇದೆ. ಹಾಗೆಲ್ಲ ಹೇಳ್ಬೇಡಿ ಅಕ್ಕ. ಮುಚ್ಚೆ ಬಾಯಿ. ನಿಮ್ ಮಕ್ಕನ್ಗಂತೂ ಹೇಳೋರ್ ಕೇಳೋರ್ ಯಾರು ಇಲ್ಲ. ಅಲ್ಲ ಕಣೆ, ಮನೇಲಿ ಇಷ್ಟು ಜನ ಇದೀವಿ, ಯಾರಿಗಾದ್ರೂ ಎಲ್ಲಿಗ್ ಹೋಗ್ತೀವಿ ಎಲ್ಲಿಗ್ ಬರ್ತೀವಿ ಅಂತ ಇನ್ಫಾರ್ಮ್ ಮಾಡಿ ಹೋಗೋ ಕಾಮನ್ ಸೆನ್ಸು ಇಲ್ವಾ? ಅವಳು ಹಾಳಾಗದಂತೆ ನಮ್ ನಂದನ್ನು ಹಾಳು ಮಾಡ್ತಿದ್ದಾಳೆ. ನಮ್ ನಂದನ್ ಯಾವತ್ತೂ ಈ ರೀತಿ ಮಾಡ್ದವನಲ್ಲ. ಇದು ಸೆಕೆಂಡ್ ಟೈಮ್, ಎರಡನೇ ಸರಿ ನಮ್ ನಂದನ್ ರಾತ್ರಿ ಮನೆಗ್ ಬರ್ದೇ ಇರೋದು. ಫೋನ್ ಮಾಡು, ಅವರಿಬ್ರು ಎಲ್ಲಿದ್ದಾರೆ ಅಂತ ಕೇಳು. ಮನೇಲಿ ಎಲ್ರು ಗಾಬರಿ ಆಗಿದ್ದಾರೆ ಅಂತ ಫೋನ್ ಮಾಡು. ನಾನು ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ, ಆದ್ರೆ ಅಕ್ಕನ ಫೋನು ಆಫ್ ಆಗೈತೆ. ನಂದನವರು ಫೋನ್ ತೆಗಿತಾ ಇಲ್ಲ. ನನಗನ್ನಿಸ್ತಾ ಇದೆ ನೀವ್ ಅಕ್ಕ ತಂಗಿರಿಬ್ರು ಸೇರ್ಕೊಂಡು ಏನೋ ಕಿತಾಪತಿ ಮಾಡ್ತಿದ್ದೀರಾ ಅಂತ. ಇಲ್ಲ, ಹಂಗೆಲ್ಲ ಏನೂ ಇಲ್ಲ. ಏನೇನೂ ಇಲ್ಲ. ಯಾವ್ದೋ ಒಂದು ಫೋಟೋಕ್ಕೆ ಮನೆ ಬಿಟ್ಟು ಹೋಗೋ ಲೆವೆಲ್ಗೆ ನೀನ್ ಹೋದೆ. ಅಂತದೇನಿತ್ತು ಆ ಫೋಟೋದಲ್ಲಿ? ಆಮೇಲೆ ನಂದನ್ ನೋಡಿದ್ರೆ ಮದ್ವೆ ವಿಡಿಯೋ ನೋಡ್ತಿದ್ದವನು ಸಡನ್ ಆಗಿ ಎದ್ದೋದ. ಅದೇ ಕಣೆ ನನ್ಗೆ ಅನುಮಾನ ಬರ್ತಿರೋದು. ನಿಜ ಹೇಳು, ಅಕ್ಕ ತಂಗಿರಿಬ್ರು ಸೇರ್ಕೊಂಡು ಏನ್ ನಡೆಸ್ತಿದ್ದೀರಾ? ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಿಜ ಹೇಳು. ನೋಡಿ ಚಂಚಲ ಅಕ್ಕ, ಅಕ್ಕ ಇನ್ನು ಮನೆಗ್ ಬಂದಿಲ್ಲ ಅಂತ ನಾನು ಬೈದಲ್ಲಿದ್ದೀನಿ. ನೀವ್ ಏನೇನೋ ಕೇಳಿ ನನ್ನ ಇನ್ನೂ ಗಾಬರಿ ಪಡಿಸ್ಬೇಡಿ, ನಿಮ್ ಕೈ ಮುಗಿತೀನಿ. ಅಕ್ಕ ಎಲ್ಲಿದೆಯೇ? ಬೇಗ ಮನೆಗ್ ಬಂದ್ಬಿಡೆ ಪ್ಲೀಸ್.
ನೋಡದ್ ನೋಡು ಒಳ್ಳೆ ಮಳ್ಳಿ ತರ. ನಿಜ ಹೇಳು, ನಿಮ್ಮಕ್ಕ ನಂದನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದಾಳೆ? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಕ್ಕ. ನಿಮ್ಮಕ್ಕ ಬಂದ್ಮೇಲೆ ನಮ್ ನೆಮ್ಮದಿ ಎಲ್ಲ ಹಾಳಾಗೋಯ್ತು. ಏನಂತ ಕಂಡು ಬಿದ್ಲು. ನಮ್ ನಂದನ್ ಜೀವ ಅಂತೂ ಹಾಳಾಗೋಯ್ತು. ಈ ಟೈಮ್ ಇಷ್ಟು ಅಂತ ಗೊತ್ತಾ? ಮಧ್ಯರಾತ್ರಿ 2 ಗಂಟೆ. ನಮ್ಮ ಮನೆಯವರೆಲ್ಲ ನಿದ್ದೆ ಮಾಡದ್ ಬಿಟ್ಟು ಹೀಗೆ ಕಾಯ್ಕೊಂಡಿದ್ದಾರೆ ನೋಡು. ನಿಂಗೆ ಸಮಾಧಾನ ಆಯ್ತಾ? ಅಯ್ಯೋ, ಅವ್ರಿಬ್ರಿಗೂ ಅದೇನು ತೊಂದರೆ ಆಗೈತೋ ಏನೋ, ಇಷ್ಟೊತ್ತಾದ್ರೂ ಬರ್ಲೇ ಇಲ್ವಲ್ಲ. ನಾನು ಈಗಲೂ ಸುಮ್ಮನೆ ಇರ್ಬೇಕಾ ಇಲ್ಲ ನಿಜ ಹೇಳ್ಬಿಡ್ಲಾ? ಅಮ್ಮಾಜಿ, ನಂದನ್ ಜಾತಕ ನೋಡಿದೆ. ಈಗ ಅವನ ಗ್ರಹಗತಿ ಚೆನ್ನಾಗಿಲ್ಲ. ಈ ಹಂತದಲ್ಲಿ ಸ್ವಲ್ಪ ತೊಂದರೆ ಆಗ್ಬೋದು. ತೊಂದರೆ ಅಂದ್ರೆ ಅಂತ ಭಯ ಪಡೋವಂಥದ್ದೇನಿಲ್ಲ. ಕಿರಿಕಿರಿ, ಮಾನಸಿಕ ಅಶಾಂತಿ, ಆರೋಗ್ಯದಲ್ಲಿ ಏರ್ಪೇರು, ಈ ರೀತಿ ಚಿಕ್ಕ ಪುಟ್ಟ ತೊಂದರೆ ಆಗ್ಬೋದು. ಇನ್ನೊಂದು 3 ತಿಂಗಳು ಇದೇ ಪರಿಸ್ಥಿತಿ ಇರುತ್ತೆ. ಆಮೇಲೆ ಅವನಿಗೆ ಗುರುಬಲ ಬರುತ್ತೆ, ಎಲ್ಲ ಸರಿ ಹೋಗುತ್ತೆ. ಆದರೆ ಈಗ ನಂದನ್ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇದಕ್ಕೆ ಪರಿಹಾರ ಏನು? ಪರಿಹಾರವಾಗಿ ಶಾಂತಿ ಹೋಮ ಏನೇ ಮಾಡಿಸಿದ್ರೂ ಪರಿಣಾಮದಲ್ಲಿ ವ್ಯತ್ಯಾಸ ಆಗ್ಬೋದು. ಆದರೆ ಆಗೋದನ್ನ ತಪ್ಪಿಸೋದಕ್ಕಾಗಲ್ಲ. ನೀವೇನು ಯೋಚನೆ ಮಾಡಬೇಡಿ. ಯಾವುದಕ್ಕೂ ಇದಕ್ಕೆ ಪರಿಹಾರವಾಗಿ ಒಂದು ಶಾಂತಿ ಮಾಡಿಸ್ಬಿಡೋಣ. ಸರಿ ಬಿಡಪ್ಪ, ಸಾರಿ ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ದಕ್ಕೆ. ಅಮ್ಮಾಜಿ, ನಂದನ್ ಫ್ರೆಂಡ್ಸ್ ಎಲ್ಲರಿಗೂ ಫೋನ್ ಮಾಡಿದೆ. ಯಾರಿಗೂ ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಅಣ್ಣ, ಹಸ್ಲೂರ್ಗೇನಾದರೂ? ನನಗೂ ಅದೇ ಯೋಚನೆ ಬಂತು. ನಾನು ಬೀಗ್ರಿಗೆ ಫೋನ್ ಮಾಡೋಣ ಅಂತ ಅನ್ಕೊಂಡೆ. ಆದರೆ ಇಷ್ಟೊತ್ತಲ್ಲಿ ಫೋನ್ ಮಾಡಿ ನಂದನ್ ಪದ್ಮಿನಿ ಅಲ್ಲಿಗೆ ಬಂದಿದ್ದಾರೆ ಅಂತ ಕೇಳಿದ್ರೆ ಅವ್ರು ತುಂಬ ಗಾಬರಿ ಆಗ್ಬಿಡ್ತಾರೆ. ಬೇಡ ಬೇಡ, ಇಷ್ಟೊತ್ತಲ್ಲಿ ಏನೇ ಆದರೂ ನಮ್ಮ ನಂದನ್ ಆಚೆ ಹೋದರೆ ಮನೆಗೆ ಬರೋದಕ್ಕೆ ಹೀಗೆ ರಾತ್ರಿ 2 ಗಂಟೆ ಎಲ್ಲ ಮಾಡ್ತಾ ಇರಲಿಲ್ಲ. ಹಾಗೊಂದು ವೇಳೆ ಲೇಟ್ ಆಗೋದಾದ್ರೆ ಫೋನ್ ಮಾಡಿ ಹೇಳ್ತಾ ಇದ್ದ. ಅಮ್ಮಾಜಿ, ಇನ್ನು ಉಳ್ದಿರೋದು ಒಂದೇ ದಾರಿ, ಪೊಲೀಸ್ ಕಂಪ್ಲೇಂಟ್. ಅದೇ ಸೇಫ್ ಅನ್ಸುತ್ತೆ ಅಮ್ಮಾಜಿ. ಆದರೆ ನೀವು ಒಪ್ಪೋದಾದ್ರಷ್ಟೇ ಮಾತ್ರ ನಾನು ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ತೀನಿ. ಬೇಡ, ಇನ್ನ ಸ್ವಲ್ಪ ಹೊತ್ತು ಕಾಯೋಣ. ಅಯ್ಯೋ ದೇವ್ರೆ, ಅಕ್ಕನ್ಗೆ ನಂದನವ್ರಿಗೆ ಏನ್ ತೊಂದರೆ ಆಗಿರ್ಬೋದು? 2 ಕಾಲ ಆಯ್ತು. ಪ್ರಜ್ಞೆ ಬೇಡವಾ ಇವ್ರಿಗೆ? ಇವರಿಬ್ರು ಎಲ್ಲಿ ಹೋಗಿರ್ಬೋದು? ಥೂ, ಇವ್ರು ಎಲ್ಲಿ ಹಾಳಾಗೋದ್ರು? ಇವರಿಂದ ನನ್ನ ನಿದ್ದೆ ಎಲ್ಲ ಹಾಳಾಯ್ತು. ಪದ್ಮಿನಿ, 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 ಪದ್ಮಿನಿ. ಪದ್ಮಿನಿ, ಪದ್ಮಿನಿ.
ನಂದನ್, ನೀವಿಬ್ರು ಎಲ್ಲಿ ಹೋಗಿದ್ರಿ? ನಂದನ್, ನಂದನ್, ರಾತ್ರಿ ಎಲ್ಲ ಮನೆಗೆ ಬಂದಿಲ್ವಲ್ಲ, ಇಬ್ರು ಎಲ್ಲಿಗೆ ಹೋಗಿದ್ರಿ? ನಂದನ್, ನಾವ್ ಎಷ್ಟೆಲ್ಲ ಕಾಲ್ ಮಾಡಿದ್ವಿ ಗೊತ್ತಾ? ನೀನ್ ರಿಸೀವೇ ಮಾಡ್ಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ನಿನ್ ಫೋನು ಸ್ವಿಚ್ಡ್ ಆಫ್ ಅಂತ ಬಂತು. ಎಲ್ಲಯ್ಯ ಹೋಗಿದ್ರಿ? ಎಲ್ಲ ಓಕೆನಾ ನಂದನ್? ನಂದನ್ ಏನಾಯ್ತು? ಎಲ್ಲಿಗೆ ಹೋಗಿದೆ ನೀನು? ನಿಂತ್ಕೋ.